ವಿಧಾನಸಭೆ ಗೆದ್ದ ಕಾಂಗ್ರೆಸ್ಗೆ ಮೋದಿ ಸುನಾಮಿ ಕಾಟಬೇಕಾದ ಸವಾಲು ಎದುರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಟಾರ್ಗೆಟ್ ರೀಚ್ ಆಗೋದು ಸುಲಭವಲ್ಲ ಅನ್ನೋ ರಿಪೋರ್ಟ್ ಒಂದು ವರಿಷ್ಠರ ಕೈ ಸೇರಿದೆ. ಸರ್ವೆ ಆಘಾತದ ಬೆನ್ನಲ್ಲೇ ಪಕ್ಷದ ಪ್ರಮುಖರಿಗೆ ಡೆಲ್ಲಿಗೆ ಆಹ್ವಾನಿಸಿದ್ದು ಹೊಸ ಟಾಸ್ಕ್ ನೀಡುವ ಸಾಧ್ಯತೆ ಇದೆ. ಇತ್ತ ಧಾರವಾಡ ಲೋಕಸಭಾ ಕ್ಷೇತ್ರ ಶೆಟ್ಟರ್ ನಿಗೂಢ ನಡೆ ಕಾರಣಕ್ಕೆ ಕುತೂಹಲದ ಗರಿ ಬಿಚ್ಚುವಂತೆ ಮಾಡಿದೆ. ಲೋಕಸಭಾ ಚುನಾವಣೆಗೆ 4 ತಿಂಗಳು ಬಾಕಿ ಇದೆ. ಆಗಲೇ ಎಲೆಕ್ಷನ್ ಜ್ವರ ಸೈಲೆಂಟ್ ಆಗಿ ಏರಿಕೆಯಾಗ್ತಿದೆ. ದಕ್ಷಿಣವನ್ನೇ ಗುರಿಯಾಗಿಸಿಕೊಂಡಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ರಣಬೇಟೆಯಾಡುವ ಕನಸು ಕಾಣ್ತಿದೆ. ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಗದ್ದುಗೆ ಹಿಡಿದ ಕಾಂಗ್ರೆಸ್ಗೆ ಈ ಬಾರಿ ಕಮಲದಳ ಮೈತ್ರಿ ಪ್ರಬಲ ವಿರೋಧಿ. ಈ ಕೂಟವೇ ಕಾಂಗ್ರೆಸ್ ಪಕ್ಷವನ್ನ ಚಿಂತೆಗೆ ದೂಡಿದೆ. ತಾನೇ ನಡೆಸಿದ ಆಂತರಿಕ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕಾಣಿಸಿದೆ. ಲೋಕಸಭಾ ಚುನಾವಣೆಗೆ ಆಂತರಿಕ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಶಾಕ್. ರಾಜ್ಯ ಪ್ರಮುಖರಿಗೆ ತುರ್ತು ಬುಲಾವ್ ನೀಡಿದ ಕೈಪಡೆ ಹೈಕಮಾಂಡ್. ವಿಧಾನಸಭೆ ಗೆಲುವು ಪುನರಾವರ್ತನೆಯಾಗಲ್ಲ. ಇದು ಒನ್ ಲೈನ್ ಸರ್ವೆ ರಿಪೋರ್ಟ್. ಬೆಚ್ಚಿ ಬೀಳಿಸುವ ಆ ರಿಪೋರ್ಟ್ನ ಅನ್ವಯ ರಾಜ್ಯದಲ್ಲಿ ನಿರೀಕ್ಷೆಗಿಂತ ಕಡಿಮೆ ಸ್ಥಾನ ಗಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ರಿಪೋರ್ಟ್ನಲ್ಲಿ ಹೈಕಮಾಂಡ್ಗೆ ಕಾಣಿಸಿದ್ದೇನು? ಯಾವೆಲ್ಲ ಅಂಶಗಳು ಕಾಂಗ್ರೆಸ್ಗೆ ಬಾಧಿಸುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಹಿನ್ನಡೆ ಆತಂಕ ಕಾಡ್ತಿದೆ. ರಾಜ್ಯದಲ್ಲಿ ನಿರೀಕ್ಷೆಗಿಂತಲೂ ಕಡಿಮೆ ಸ್ಥಾನ ಗಳಿಸುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಹೇಳಿದ್ಯಂತೆ. 20 ಸ್ಥಾನಗಳಿಗೆ ಟಾರ್ಗೆಟ್ ಇಟ್ಟಿದ್ದ ಕಾಂಗ್ರೆಸ್ಗೆ ಕೇವಲ 6ರಿಂದ 7 ಕ್ಷೇತ್ರಗಳು ದಕ್ಕಲಿದೆ ಅಂತ ಗೊತ್ತಾಗಿದೆ. ಇನ್ನು ಸರ್ಕಾರ ಬಂದ ಬಳಿಕ ಪಕ್ಷ ಸಂಘಟನೆ ಚಟುವಟಿಕೆಗಳು ಕುಂಠಿತವಾಗಿದ್ದು, ವಿಧಾನಸಭೆ ಎಲೆಕ್ಷನ್ ವೇಳೆ ಕಂಡಿದ್ದ ಜೋಶ್ ಈಗ ಪಕ್ಷದಲ್ಲಿ ಮಾಯ ಆಗಿದೆ ಅಂತ ಸರ್ವೆಯಲ್ಲಿ ಹೇಳಲಾಗ್ತಿದೆ. ಹಲವು ಸಮೀಕ್ಷೆಗಳು ಆಂತರಿಕ ವರದಿಯಲ್ಲೂ ಇದೇ ಮಾಹಿತಿ ಸಿಕ್ಕಿದೆ. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಹಿನ್ನಡೆ ಬಗ್ಗೆ ಹೈಕಮಾಂಡ್ಗೆ ಆತಂಕ ಹೆಚ್ಚಿಸಿದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಪ್ರಮುಖರಿಗೆ ಹೈಕಮಾಂಡ್ ಡೆಲ್ಲಿಗೆ ಬುಲಾವ್ ನೀಡಿದೆ. ಪಕ್ಷದ ಕಾರ್ಯಾಧ್ಯಕ್ಷರು, ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ ಚರ್ಚೆ ನಡೆದು ಪಕ್ಷ ಸಂಘಟನೆಗೆ ಆದಷ್ಟು ಬೇಗ ಚುರುಕು ನೀಡಲು ಮುಂದಾಗಿದೆ. ನಾವೆಲ್ಲ ಲಿಸ್ಟ್ ಕೊಟ್ಟಿದ್ದೀವಿ, ಆ ಲಿಸ್ಟು ಅಂಕಿತ ಮಾಡಬೇಕು. ACC ಅಧ್ಯಕ್ಷರು ನಮ್ಮೆಲ್ಲ ಗ್ಯಾರಂಟಿಗಳದ್ದು ಕಾರ್ಯಕ್ರಮ ಕಾರ್ಯಕರ್ತರಿಗೆ ತಾಲೂಕು ಲೆವೆಲ್ಲು ಡಿಸ್ಟಿಕ್ ಲೆವೆಲೆಲ್ಲ ನಾಮಿನೇಷನ್ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಬೇರೆ ಈ ನೆಕ್ಸ್ಟ್ 15 ದಿನ ಒಂದು ತಿಂಗಳೊಳಗಡೆ ಎಲ್ಲ ತಾಲೂಕು ಲೆವೆಲ್ ಕಮಿಟಿಗಳು ಎಲ್ಲ ಏನೇನಿದೆ ಅದೆಲ್ಲ ಮಾಡೋಕ್ಕೆ ಕೂಡಲೇ ನಾವೆಲ್ಲ MLAಸ್ಗೆ ಅವ್ರ ಪ್ರಪೋಸಲ್ ಕೊಡೋಕ್ಕೆಲ್ಲ ನಾವೆಲ್ಲ ಡೈರೆಕ್ಷನ್ಸ್ ಕೊಡ್ತೀವಿ. ಜೋಶಿ ವಿರುದ್ಧ ಪ್ರಯೋಗವಾಗುತ್ತಾ ಲಿಂಗಾಯತ ಅಸ್ತ್ರ. ಧಾರವಾಡ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಹೆಸರೆತ್ತಿದ ಸಿಎಂ. ಇನ್ನು ಕಳೆದ ಎಲೆಕ್ಷನ್ನಲ್ಲಿ ಜಾದು ಮಾಡಿದ ಲಿಂಗಾಯತ್ ಫ್ಯಾಕ್ಟರ್ ರೀಕ್ರಿಯೇಟ್ ಮಾಡುವ ಕೆಲಸಕ್ಕೂ ಕಾಂಗ್ರೆಸ್ ಕೈ ಹಾಕಿದಂತಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಳಿಗ್ಗೆ ಮಾಜಿ ಸಿಎಂ ಶೆಟ್ಟರ್ ನಿವಾಸಕ್ಕೆ ಭೇಟಿ ನೀಡಿ ಟಿಫಿನ್ ಮೀಟಿಂಗ್ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜೋಶಿ ವಿರುದ್ಧ ಶೆಟ್ಟರ್ ಕಣಕ್ಕಿಳಿಸುವ ಪ್ಲಾನ್ ಬಗ್ಗೆ ಚರ್ಚೆಯಾಗಿದೆ ಎಂದು ಗೊತ್ತಾಗಿದೆ. ಶೆಟ್ಟರ್ ಆಕಾಂಕ್ಷಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಆದರೆ ಇದನ್ನ ಶೆಟ್ಟರ್ ನಿರಾಕರಿಸಿದ್ದಾರೆ. ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ಬರು ಆಸ್ಪಿರೆಂಟ್ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲವಂತ MLAಗಳು ಕ್ಯಾಂಡಿಡೇಟ್ ಆಗಿದ್ದವರು ಮತ್ತು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಫಸ್ಟ್ ಬೇಸಿಕ್ ಆಗಿ ಆಸ್ಪರೆಂಟು ಅಲ್ಲ. ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದೂ ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ. ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಿಲ್ಲ. ನಾ ಮತ್ತು ಪರ್ಸನಲ್ ವೈಯಕ್ತಿಕವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನಗೆ ಇದೂ ಇಲ್ಲ. ಈ ಬಗ್ಗೆ ಕೇಂದ್ರ ಸಚಿವ ಜೋಶಿ ಸಹ ಸವಾಲು ಸ್ವೀಕರಿಸಿದ್ದಾರೆ. ಯಾರು ಬೇಕಾದರೂ ಸ್ಪರ್ಧಿಸಲಿ, ಶೆಟ್ಟರ್ ಸ್ಪರ್ಧಿಸಿದ್ರೂ ಸಂತೋಷ, ನನಗೆ ಭಯ ಇಲ್ಲ ಅಂತ ಹೇಳಿದ್ದಾರೆ. ಬಹಳ ಸಂತೋಷ ಅಲ್ಲ ಅವರು, ನಾವೆಲ್ಲ ಬೇಡ ಅಂತ ಹೇಳಿದ್ವಿ. ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಮಾಡೋಕೆ ನಮ್ಮನ್ನೇನು ಕೇಳಿ ಅಥವಾ ಸಾರ್ವಜನಿಕವಾಗಿ ಅದನ್ನ ಹೇಳ್ಬೇಕಲ್ಲ. ಇನ್ನು ನಿಮ್ಮ ಪ್ರಶ್ನೆಗೆ ನಾನು
ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ MP ಆಗಿದ್ದೇನೆ, ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಗೆ ಬಿಟ್ಟಿದ್ದಾರೆ. ನನ್ನ ವಿರುದ್ಧ ಯಾರಾದರೂ ಬರಲಿ, ನಮ್ಗೇನು ತೊಂದರೆ ಇಲ್ಲ. ಧಾರವಾಡ ಲೋಕಸಭೆಗೆ ಒಂದ್ ವೇಳೆ ಶೆಟ್ಟರ್ ಕಣಕ್ಕಿಳಿದ್ರೆ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಲಿದೆ. ಸುಮಾರು 4 ರಿಂದ 6 ಕ್ಷೇತ್ರಗಳ ಮೇಲೆ ಇದರ ಪರಿಣಾಮ ಪರೋಕ್ಷವಾಗಿ ಕಾಣಿಸಲಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.